ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಜಗತ್ತಿನ ಅತಿದೊಡ್ಡ ತೈಲ ಆಮದುದಾರ ದೇಶಗಳ ಪೈಕಿ ಒಂದು. ಚೈನಾ ಬಿಟ್ರೆ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳೋದು ಭಾರತನೇ. ಹಾಗೆ ಜಗತ್ತಿನ ಅತಿದೊಡ್ಡ ಸಂಸ್ಕರಿಸಿದ ತೈಲ ರಫ್ತುದಾರ ದೇಶಗಳ ಪಟ್ಟಿಯನ್ನು ನೀವು ನೋಡೋದಾದ್ರೆ ಅದರಲ್ಲಿ 2ನೇ ಸ್ಥಾನ ಕೂಡ ಭಾರತದ್ದೇ. ಅಮೆರಿಕಾದ ನಂತರ ಅತಿ ಹೆಚ್ಚು ರಿಫೈನ್ಡ್ ಪೆಟ್ರೋಲಿಯಂ ಮಾರಾಟ ಮಾಡೋ ದೇಶ ಭಾರತ. ಮಜಾ ಅಂದ್ರೆ ಇನ್ನು ಮುಂದೆ ಭಾರತ ರಷ್ಯಾಗೆ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಅಲ್ವಾ? ಭಾರತ ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತೆ ಅನ್ನೋದನ್ನ ನೀವು ಕೇಳಿದಿರಿ. ಹೀಗಿರುವಾಗ ಭಾರತನೇ ರಷ್ಯಾಗೆ ತೈಲ ಮಾರಾಟ ಮಾಡುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಲೂಬಹುದು, ಆದರೆ ಇದು ಸುಳ್ಳಲ್ಲ. ಇನ್ನು ಮುಂದೆ ಭಾರತ ರಷ್ಯಾಗೆ ಅದರ ಒಟ್ಟು ಡಿಮ್ಯಾಂಡ್ನ 25% ತೈಲವನ್ನ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಏನಿದು ರಿವರ್ಸ್ ತೈಲ ಮಾರಾಟದ ಕಥೆ? ಬನ್ನಿ ನೋಡೋಣ. ಗೆಳೆಯರೆ, ಯುದ್ಧಗಳು ಯಾರನ್ನ ಯಾವಾಗ ಶ್ರೀಮಂತಗೊಳಿಸಿ ಬಿಡುತ್ತವೆ, ಯಾರನ್ನ ಪರಾಧೀನಕ್ಕೊಳಗಾಗುವ ಹಾಗೆ ಮಾಡುತ್ತವೆ ಅನ್ನೋದನ್ನ ಹೇಳೋದು ತುಂಬಾ ಕಷ್ಟ. ಈಗ ನೋಡಿ, ಯುಕ್ರೇನ್ ಹಾಗೂ ರಷ್ಯಾದ ನಡುವೆ ಯುದ್ಧ ಶುರುವಾಗುವವರೆಗೆ ಭಾರತ ರಷ್ಯಾ ತೈಲವನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇತ್ತು. ಹಾಗೆ ರಷ್ಯಾ ಹಾಗೂ ಭಾರತ ಏನೇ ಮಿತ್ರ ದೇಶಗಳಾಗಿದ್ರೂ ಕೂಡ ಎರಡೂ ದೇಶಗಳ ನಡುವೆ ಆಯುಧ ಮತ್ತು ಇನ್ನಿತರ ಒಂದಷ್ಟು ಸರಕು ಸರಂಜಾಮುಗಳು ಬಿಟ್ರೆ ದೊಡ್ಡ ವ್ಯಾಪಾರ ಕೂಡ ಅಲ್ಲಿರಲಿಲ್ಲ. ಆದರೆ ರಷ್ಯಾ ಯುಕ್ರೇನ್ ವಿರುದ್ಧ ಮಾಡಿದ ದಾಳಿಯ ಪರಿಣಾಮ ರಷ್ಯಾ ಮೇಲೆ ಸ್ವಿಫ್ಟ್ ಬ್ಯಾನ್, ಯುರೋಪಿಯನ್ ಹಾಗೂ ಅಮೆರಿಕಾಗಳ ನಿರ್ಬಂಧಗಳು, ಡಾಲರ್ ಬ್ಯಾನ್ ಇವೆಲ್ಲ ಶುರುವಾದವಲ್ಲ. ಅದಾದ ಮೇಲೆ ರಷ್ಯಾ ತನ್ನ ತೈಲ ಮಾರಾಟವನ್ನು ಮಾಡೋದಕ್ಕೆ ಡಿಸ್ಕೌಂಟನ್ನು ಕೊಡಬೇಕಾಗಿ ಬಂತು. ಭಾರತ ಮತ್ತು ಚೈನಾಗಳು ರಷ್ಯಾದ ಡಿಸ್ಕೌಂಟ್ ತೈಲವನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಹೋದ್ವು. ಭಾರತಕ್ಕೆ ಕಡಿಮೆ ಬೆಲೆಗೆ ತೈಲ ಸಿಗ್ತಾ ಹೋಯಿತು. ಯುರೋಪಿಯನ್ ದೇಶಗಳಲ್ಲಿ ತೈಲ ಸಮಸ್ಯೆ ಶುರುವಾಯಿತು. ಭಾರತ ಸಂಸ್ಕರಿಸಿದ ತೈಲವನ್ನು ಯುರೋಪ್ಗೆ ಕೂಡ ಸರಬರಾಜು ಮಾಡ್ತಾ ಹೋಯಿತು. ಕಳೆದ 4 ವರ್ಷಗಳ ಆ ಯುದ್ಧ ಮಾಡಿದ ಉಪಕಾರ ಏನು ಅಂದರೆ, ಭಾರತ ಇವತ್ತು ಜಗತ್ತಿನ ಅತಿ ದೊಡ್ಡ ಸಂಸ್ಕರಿಸಿದ ತೈಲ ಮಾರಾಟಗಾರ ದೇಶಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಅಮೆರಿಕಾದ ನಂತರ ಭಾರತ ಈ ಕ್ಷೇತ್ರದಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ತೈಲ ಸಂಸ್ಕರಣೆಯಲ್ಲಿ ಭಾರತ ಮಾಸ್ಟರ್ ಅನ್ನಿಸ್ಕೊಳ್ತಾ ಇದೆ. ನಮ್ಮಲ್ಲಿ ಅತಿ ದೊಡ್ಡ ರಿಫೈನರಿಗಳಿವೆ. ನಮ್ಮಲ್ಲಿನ 140 ಕೋಟಿ ಜನಸಂಖ್ಯೆಯ ಅಗತ್ಯಗಳನ್ನು ಪೂರೈಸಿ ನಾವು ತೈಲವನ್ನು ಹೊರ ದೇಶಗಳಿಗೆ ಮಾರಾಟ ಕೂಡ ಮಾಡ್ತಾ ಇದ್ದೀವಿ. ಯುರೋಪ್ ಭಾರತದಿಂದ ತೈಲ ಆಮದು ಮಾಡಿಕೊಳ್ಳುತ್ತೆ. ಬರೀ ಆಮದು ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಮಗೆ ತೈಲ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ. ಯುರೋಪ್ನ ಅತಿ ದೊಡ್ಡ ಸಂಸ್ಕರಿಸಿದ ತೈಲ ರಫ್ತುದಾರ ದೇಶ ಇವತ್ತು ಭಾರತ. ಈ ಹಿಂದೆ ಸೌದಿ ಅರೇಬಿಯಾ ಯುರೋಪ್ಗೆ ಅತಿ ಹೆಚ್ಚು ರಿಫೈನ್ಡ್ ತೈಲವನ್ನು ಸರಬರಾಜು ಮಾಡ್ತಾ ಇತ್ತು. ಈಗ ಆ ಸ್ಥಾನವನ್ನು ಭಾರತ ತುಂಬಿದೆ. ಗುಜರಾತ್ನಿಂದ ಯುರೋಪಿಗೆ ತೈಲ ಹೋಗುತ್ತೆ. ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲವನ್ನು ಸಂಸ್ಕರಿಸಿ ರಷ್ಯಾದ ಮೇಲೆ ನಿರ್ಬಂಧವನ್ನು ಹೇರಿರೋ ದೇಶಗಳಿಗೆ ಭಾರತ ಮಾರಾಟ ಮಾಡುತ್ತೆ. ಇನ್ನು ಈಗ ಬರ್ತಾ ಇರೋ ಸುದ್ದಿಗಳೇನು ಅಂದರೆ, ಬರೀ ಯುರೋಪ್ಗೆ ಮಾತ್ರ ಅಲ್ಲ, ಇನ್ನು ಮುಂದೆ ರಷ್ಯಾಗೆ ಕೂಡ ಭಾರತದ ಗ್ಯಾಸೋಲಿನ್ ಸರಬರಾಜು ಶುರು ಆಗುತ್ತೆ. ಅಲ್ಲ, ರಷ್ಯಾನೇ ಅತಿ ದೊಡ್ಡ ತೈಲ ಉತ್ಪನ್ನ ದೇಶ. ನಾವೇ ಅವರಿಂದ ಕಚ್ಚಾ ತೈಲವನ್ನು ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ತಾ ಇದ್ದೀವಿ. ಇವತ್ತು ಭಾರತದ ಒಟ್ಟು ಕಚ್ಚಾ ತೈಲದ ಆಮದೇನಿದೆ ಅದರಲ್ಲಿ ದೊಡ್ಡ ಪಾಲು ರಷ್ಯಾದಿಂದ ಬರುತ್ತೆ. 30% ರಷ್ಯಾದ ಕಚ್ಚಾ ತೈಲವನ್ನು ಭಾರತ ಬಳಸ್ತಾ ಇದೆ. ಇರಾಕ್ ಮತ್ತು ಸೌದಿ ಅರೇಬಿಯಾಗಳನ್ನ ಬೈಪಾಸ್ ಮಾಡಿ ರಷ್ಯಾ ಈಗ ಮೊದಲ ಸ್ಥಾನದಲ್ಲಿದೆ. ಹೀಗಿರುವಾಗ ತೈಲ ದೈತ್ಯ ರಷ್ಯಾಗೆ ಭಾರತ ಪೆಟ್ರೋಲ್ ಸರಬರಾಜು ಮಾಡುವುದು ಅಂದ್ರೆ ಏನು ಮತ್ತು ಯಾಕೆ? ಗೆಳೆಯರೆ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಶುರುವಾಗಿ 5 ವರ್ಷಗಳಾಗ್ತಾ ಇವೆ ಅಲ್ವಾ? ಮೊದಲು ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡ್ತಾ ಇತ್ತು. ಯುಕ್ರೇನ್ ಡಿಫೆನ್ಸ್ ಮೋಡಲ್ಲಿತ್ತು. ಅವರು ಪ್ರತಿ ದಾಳಿಗಳನ್ನು ಮಾಡಿದರೂ ಕೂಡ ಯುಕ್ರೇನ್ನ ಒಳಗೆ ರಷ್ಯಾ ಆಕ್ರಮಿಸಿಕೊಂಡಿರೋ ಭೂಪ್ರದೇಶ ಏನಿದೆ ಅಲ್ಲಿರೋ ರಷ್ಯಾದ ಪಡೆಗಳ ಮೇಲೆ ಮಾತ್ರ ಯುಕ್ರೇನ್ ದಾಳಿ ಮಾಡ್ತಾ ಇತ್ತು. ಅವರು ರಷ್ಯಾದ ಮುಖ್ಯ ಭೂಮಿಯ ಮೇಲೆ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಈ ದಾಳಿಗಳು ಕೂಡ ರಷ್ಯಾದ ಸೇನಾ ನೆಲೆಗಳು, ಏರ್ ಬೇಸುಗಳು, ಆಯುಧಾಗಾರಗಳನ್ನು ಗುರಿಯಾಗಿಸ್ಕೊಂಡು ಆಗ್ತಾ ಇದ್ವು. ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಗಳು ಆಗ್ತಾ ಇರಲಿಲ್ಲ. ಆದರೆ ಇಷ್ಟೇ ಮಾಡ್ಕೋತಾ ಇದ್ರೆ ಈ ಯುದ್ಧ ಯಾವತ್ತಿಗೂ ಮುಗಿಯೋದಿಲ್ಲ ಅನ್ನೋದು ಯುಕ್ರೇನ್ಗೆ ಗೊತ್ತಾಯಿತು. ರಷ್ಯಾದ ತೈಲವನ್ನು ಖರೀದಿ ಮಾಡಬೇಡಿ ಅಂತ ಅವರು ನಾನಾ ದೇಶಗಳಿಗೆ ಮನವಿ ಮಾಡ್ಕೋತಾ ಹೋದ್ರು. ಆದರೆ ಯಾರೂ ಕೂಡ ಅದನ್ನು ನಿಲ್ಲಿಸಲಿಲ್ಲ. ಹಾಗೆ ನಿಲ್ಲಿಸೋದಕ್ಕೆ ಸಾಧ್ಯ ಕೂಡ ಇರಲಿಲ್ಲ. ಯಾಕೆಂದರೆ ರಷ್ಯಾದಿಂದ ತೈಲ ಖರೀದಿ ಮಾಡದೇ ಇದ್ದರೆ ಜಗತ್ತು ತೈಲ ಸಂಕಷ್ಟಕ್ಕೆ ಬೀಳುತ್ತೆ. ತೈಲ ಅನ್ನೋದು ಜಗತ್ತಿನ ಜೀವಾಳ. ಅದನ್ನು ಅಲ್ಲಿಂದ ಅಲ್ಲದೆ ಇದ್ರೆ ಬೇರೆ ಕಡೆಯಿಂದ ಖರೀದಿ ಮಾಡಬೇಕು. ಆದರೆ ಜಗತ್ತಿನ ಡಿಮ್ಯಾಂಡನ್ನು ಪೂರೈಸುವಷ್ಟು ಕಚ್ಚಾ ತೈಲವನ್ನು ಯಾರು ಕೊಡ್ತಾರೆ? ರಷ್ಯಾದ ತೈಲ ಖರೀದಿಯನ್ನು ಭಾರತ ಮತ್ತು ಚೈನಾಗಳು ನಿಲ್ಲಿಸಲಿಲ್ಲ. ಭಾರತ ಚೈನಾಗಳನ್ನು ಬಿಡಿ, ಯುರೋಪಿನ ಒಂದಷ್ಟು ದೇಶಗಳು ರಷ್ಯಾದ ಗ್ಯಾಸ್ ತರಿಸ್ಕೊಳ್ಳೋದನ್ನ ಇವತ್ತಿಗೂ ಮುಂದುವರಿಸಿವೆ. ಟರ್ಕಿಗೆ ರಷ್ಯಾದ ಇಂಧನ ಪೈಪ್ಲೈನ್ ಮೂಲಕ ಹೋಗುತ್ತೆ. ಅಲ್ಲಿಂದ ಅದು ಯುರೋಪ್ಗೆ ಕೂಡ ಟರ್ಕಿಯ ಲೇಬಲ್ ಹಾಕೊಂಡು ಸರಬರಾಜು ಆಗ್ತಲೇ ಇದೆ.
ಸೊ ಕಚ್ಚಾ ತೈಲ ಮಾರಾಟವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅರ್ಥ ಆದಮೇಲೆ ಯುಕ್ರೇನ್ ತನ್ನ ರಣತಂತ್ರವನ್ನು ಬದಲಿಸಿಕೊಳ್ತು. ರಷ್ಯಾದ ಡೊಮ್ಯಾಸ್ಟಿಕ್ ತೈಲ ಸಂಸ್ಕರಣಾ ಘಟಕಗಳು ಹಾಗೂ ಫೆಸಿಲಿಟಿಗಳನ್ನು ನಾಶ ಮಾಡಿದರೆ ದೇಶದ ಒಳಗೆ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ಲ ಅಂತ ಯುಕ್ರೇನ್ ಯೋಚಿಸ್ತು. ಕಳೆದ 1 ವರ್ಷದಿಂದ ಯುಕ್ರೇನ್ ರಷ್ಯಾದ ಅಸೆಟ್ಸ್ ಮೇಲೆ ದಾಳಿ ಮಾಡೋದನ್ನು ತೀವ್ರಗೊಳಿಸ್ತಾ ಇದೆ. ಅದರ ಭಾಗವಾಗಿ ರಷ್ಯಾದ ಸಾಕಷ್ಟು ರಿಫೈನರಿಗಳು, ದಾಸ್ತಾನು ಘಟಕಗಳು, ಪೆಟ್ರೋಲಿಯಂ ಫೆಸಿಲಿಟಿಗಳು, ಪೈಪ್ಲೈನುಗಳು ನಾಶ ಆಗಿವೆ. ಮಾಸ್ಕೋದಲ್ಲಿನ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕವನ್ನು ಯುಕ್ರೇನ್ ನಾಶ ಮಾಡಿದೆ. ಟ್ಯಾನೆಕೋ, ಸಿರ್ಜಾನ್, ಟುಆಪ್ಸೆ, ತತರ್ಸ್ತಾನ್ ಮುಂತಾದ ರಿಫೈನರಿಗಳು, ವೆಸ್ಟರ್ನ್ ರಷ್ಯಾದಲ್ಲಿನ ಸ್ಟೋರೇಜ್ ಘಟಕಗಳು ಯುಕ್ರೇನ್ನ ದಾಳಿಯಲ್ಲಿ ನಾಶ ಆಗಿವೆ. ಇದರ ಪರಿಣಾಮ ರಷ್ಯಾ ತನ್ನ ಒಟ್ಟು ಕಚ್ಚಾ ತೈಲ ಸಂಸ್ಕರಣಾ ಸಾಮರ್ಥ್ಯದ ಪೈಕಿ 25% ಕಳ್ಕೊಂಡಿದೆ. ಹಾಗೆ ಅವರು ತಮ್ಮ ದೇಸಿ ಬೇಡಿಕೆಯಲ್ಲಿ 20% ಕೊರತೆಯನ್ನು ಕಾಣ್ತಾ ಇದ್ದಾರೆ ಮತ್ತು ಅವರ ಸಂಸ್ಕರಿಸಿದ ತೈಲ ರಫ್ತೇನಿತ್ತು ಅದರಲ್ಲಿ ಕೂಡ 15% ಕಡಿಮೆ ಆಗಿದೆ. ಈಗ ಅದನ್ನು ಅವರು ಪೂರೈಸ್ಕೋಬೇಕು. ಅದಕ್ಕಾಗಿ ಗ್ಯಾಸೋಲಿನ್ ಅಂದರೆ ಪೆಟ್ರೋಲ್ ಆಮದಿಗೆ ರಷ್ಯಾ ಮುಂದಾಗ್ತಾ ಇದೆ. ಇಷ್ಟು ದಿನ ಅಲ್ಲಿ ಆಮದಿನ ಮೇಲೆ ಒಂದಷ್ಟು ಸುಂಕಗಳಿದ್ವು, ಅದನ್ನ ಅವರು ರದ್ದು ಮಾಡ್ತಾ ಇದ್ದಾರೆ. ಹಾಗೆ ಭಾರತದ ತೈಲ ಸಂಸ್ಕರಣಾ ಘಟಕಗಳ ಜೊತೆ ರಷ್ಯಾ ಒಪ್ಪಂದಕ್ಕೆ ಕೂಡ ಮುಂದಾಗ್ತಾ ಇದೆ. ಅಲ್ಲ, ಇಲ್ಲಿ ಅರಬ್ ದೇಶಗಳಿವೆ, ಚೈನಾ ಇದೆ, ಅವೆಲ್ಲವನ್ನ ಬಿಟ್ಟು ಭಾರತವೇ ಯಾಕೆ? ಗೆಳೆಯರೆ, ರಷ್ಯಾದ ಸಂಸ್ಕರಣಾ ಘಟಕಗಳು ಮತ್ತೆ ಸಿದ್ಧಗೊಳ್ಳೋದಕ್ಕೆ ಇನ್ನು 1 ವರ್ಷದವರೆಗೆ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅವರು ಈಗಾಗಲೇ ತಮ್ಮ ರಿಫೈನ್ಡ್ ಪೆಟ್ರೋಲಿಯಂ ಮತ್ತು ಡೀಸೆಲ್ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸಿದ್ದಾರೆ. ಇನ್ನು ಅವರ ದೇಶದ ಒಳಗಿನ ಬಳಕೆಗೆ ಕೂಡ 20% ಕೊರತೆ ಕಾಣ್ತಾ ಇದೆ. ಅದನ್ನು ಹೊರಗಿಂದಲೇ ತುಂಬಿಸ್ಕೋಬೇಕು. ಬೇರೆ ಯಾರಿಂದ ತುಂಬಿಸ್ಕೊಳ್ಳೋದು? ಚೈನಾದಿಂದ ತರಿಸ್ಕೋಬೇಕು ಅಥವಾ ಭಾರತದಿಂದ? ಸದ್ಯಕ್ಕೆ ಭಾರತ ಜಗತ್ತಿನ ಅತಿದೊಡ್ಡ ರಿಫೈನ್ಡ್ ಎಕ್ಸ್ಪೋರ್ಟರ್ ದೇಶಗಳ ಪಟ್ಟಿಯಲ್ಲಿ ಅಮೆರಿಕಾದ ನಂತರ 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತ ರಷ್ಯಾದಿಂದ ರೂಪಾಯಿಗಳಲ್ಲಿ ಕಚ್ಚಾ ತೈಲ ವ್ಯಾಪಾರ ಮಾಡ್ತಾ ಇದೆ. ರೂಪಾಯಿಗಳು ರಷ್ಯಾದ ಖಜಾನೆಯಲ್ಲಿ ಬಿದ್ದಿವೆ. ಅಲ್ಲಿ 2 ದೇಶಗಳ ನಡುವೆ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಇಲ್ಲದೇ ಇದ್ರೆ ಭಾರತದ ರೂಪಾಯಿ ರಷ್ಯಾಗೆ ಉಪಯೋಗಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಚೈನಾ ಕರೆನ್ಸಿಯನ್ನು ಜಗತ್ತಿನ ಬೇರೆ ಬೇರೆ ದೇಶಗಳು ಸ್ವೀಕಾರ ಮಾಡುತ್ತವೆ. ಯಾಕೆಂದರೆ ಚೈನಾ ಜಾಗತಿಕ ದೈತ್ಯ ಕಾರ್ಖಾನೆ ಥರ ಇದೆ. ಅವರು ರಫ್ತನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಹೀಗಾಗಿ ಅವರ ಕರೆನ್ಸಿಯಲ್ಲಿ ವಹಿವಾಟು ಮಾಡೋದು ಕಷ್ಟ ಅಲ್ಲ. ಚೈನಾದಿಂದ ತರಿಸ್ಕೊಂಡ ವಸ್ತುಗಳಿಗೆ ಚೈನಾ ಕರೆನ್ಸಿನೇ ಕೊಟ್ಟು ಬಿಡಬಹುದು. ಆದರೆ ರೂಪಾಯಿ, ನಾವು ಜಗತ್ತಿನ ದೊಡ್ಡ ರಫ್ತುದಾರರಲ್ಲ, ನಮ್ಮದು ಎಕ್ಸ್ಪೋರ್ಟ್ ಡ್ರಿವನ್ ಎಕಾನಮಿ ಕೂಡ ಅಲ್ಲ. ಸೊ ನಮ್ಮ ಕರೆನ್ಸಿಗೆ ಬೇಡಿಕೆ ಕಡಿಮೆ. ಹೀಗಾಗಿ ಅದನ್ನು ತಗೊಂಡು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಯಾವುದೇ ದೇಶದ ಮುಂದೂ ಇರುತ್ತೆ. ಇನ್ನು ರಷ್ಯಾ ಭಾರತದ ಜೊತೆ ರೂಬಲ್ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡಿದೆ. ಸಾಕಷ್ಟು ಕಚ್ಚಾ ತೈಲವನ್ನು ಅವರು ನಮ್ಮ ಕರೆನ್ಸಿ ತಗೊಂಡೇ ಕೊಟ್ಟಿದ್ದಾರೆ. ಅದು ರಷ್ಯಾದ ಬ್ಯಾಂಕ್ಗಳಲ್ಲಿದೆ. ಈಗ ಭಾರತದ ಆಮದುಗಳನ್ನು ರಷ್ಯಾ ಹೆಚ್ಚು ಮಾಡಿಕೊಂಡ್ರೆ ಆ ರೂಪಾಯಿಯನ್ನ ಭಾರತಕ್ಕೆ ಕೊಡೋದಕ್ಕೆ ಅವರಿಗೆ ಅವಕಾಶ ಉಂಟಾಗುತ್ತೆ. ಇದರ ಜೊತೆಗೆ ಜಗತ್ತಿನ ಯಾವುದೇ ದೇಶದ ತೈಲವನ್ನು ಕೂಡ ಸಂಸ್ಕರಿಸಬಹುದಾದ ಸಾಮರ್ಥ್ಯ ಭಾರತಕ್ಕಿದೆ. ನಾವು ಸ್ವೀಟ್ ಕ್ರೂಡನ್ನು ಸಂಸ್ಕರಿಸ್ತೀವಿ, ಹಾಗೆ ಹಾರ್ಡ್ ಕ್ರೂಡನ್ನು ಕೂಡ ಸಂಸ್ಕರಿಸುವ ವ್ಯವಸ್ಥೆಗಳು ಭಾರತದಲ್ಲಿವೆ. ವೆನೆಜುವೆಲಾದ ಕಚ್ಚಾ ತೈಲ ಆದರೂ ಸರಿ, ಸೌದಿ ಅರೇಬಿಯಾದ ಕಚ್ಚಾ ತೈಲ ಆದರೂ ಸರಿ, ಅಮೆರಿಕಾದ ಅತ್ಯಂತ ಲೈಟ್ ಅಂಡ್ ಸ್ವೀಟ್ ಕ್ರೂಡ್ ಆದರೂ ಸರಿ, ರಷ್ಯಾದ ಮೀಡಿಯಂ ಕಚ್ಚಾ ತೈಲ ಆದರೂ ಸರಿ, ಭಾರತ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಯಾವುದೇ ಕಚ್ಚಾ ತೈಲವನ್ನು ಸಂಸ್ಕರಿಸುವ ಸಾಮರ್ಥ್ಯ ಭಾರತಕ್ಕೆ ಇರೋದ್ರಿಂದಲೇ ಇವತ್ತು ತನ್ನಲ್ಲಿ ತೈಲ ನಿಕ್ಷೇಪಗಳಿಲ್ಲದೇ ಇದ್ದರೂ ಭಾರತ ಜಗತ್ತಿನ ಅತಿ ದೊಡ್ಡ ರಿಫೈನ್ಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟರ್ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಹೀಗಾಗಿ ರಷ್ಯಾ ಭಾರತದ ಸಂಸ್ಕರಿಸಿದ ತೈಲವನ್ನು ನಮಗೂ ಕೊಡಿ ಅಂತ ಕೇಳ್ತಾ ಇದೆ. ಅದಕ್ಕೆ ಭಾರತ ಇಲ್ಲ ಅಂತೇನು ಹೇಳಿಲ್ಲ, ಹೇಳೋದು ಇಲ್ಲ. ರಷ್ಯಾ ನಮ್ಮ ಸರ್ವಕಾಲಿಕ ಮಿತ್ರ. ಹೀಗಾಗಿ ಭಾರತ ರಷ್ಯಾಗೂ ಸಂಸ್ಕರಿಸಿದ ತೈಲವನ್ನು ಕೊಡ್ತಾ ಹೋಗುತ್ತೆ. ಇನ್ನು ಈ ಡೀಲ್ ಆದರೆ ಭಾರತದಿಂದ ರಷ್ಯಾಗೆ ಕಚ್ಚಾ ತೈಲ ಬರೋದು ಮಾತ್ರ ಅಲ್ಲ, ರಷ್ಯಾಗೆ ಭಾರತದಿಂದ ಸಂಸ್ಕರಿಸಿದ ತೈಲ ಕೂಡ ಹೋಗುತ್ತೆ. ಅದಕ್ಕೆ ಸರಿಯಾಗಿ ಈಗ ಇರಾನ್ ಮೇಲಿನ ತೈಲ ನಿರ್ಬಂಧಗಳು ಸಂಪೂರ್ಣ ತೆರವುಗೊಂಡ್ರೆ ಇರಾನ್ನ ತೈಲ ಕೂಡ ಭಾರತಕ್ಕೆ ಡಿಸ್ಕೌಂಟ್ ಬೆಲೆಯಲ್ಲಿ ಲಭ್ಯ ಆಗುತ್ತೆ. ಅದನ್ನು ಸಂಸ್ಕರಿಸಿ ಗ್ಯಾಸೋಲಿನ್ ಸರಬರಾಜು ಮಾಡೋ ಕೆಲಸವನ್ನ ಭಾರತ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಹೋಗುತ್ತೆ. ಮಜಾ ಅಂದ್ರೆ ಇದೇ ನೋಡಿ. ನಮ್ಮಲ್ಲಿ ತೈಲ ನಿಕ್ಷೇಪಗಳನ್ನು ಹುಡುಕಿ ಅವುಗಳಿಂದ ಕಚ್ಚಾ ತೈಲ ಹೊರತೆಗೆಯೋ ಕೆಲಸವನ್ನು ನಾವೇನು ಮಾಡ್ತಾ ಇಲ್ಲ. ನಾವು 85% ಹೆಚ್ಚು ಕಚ್ಚಾ ತೈಲ ಬೇಡಿಕೆಯನ್ನ ಆಮದಿನ ಮೂಲಕವೇ ಪೂರೈಸಿಕೊಳ್ತಾ ಇದ್ದೀವಿ. ಈಗ ನಾವು ಜಗತ್ತಿನ 2ನೇ ಅತಿ ದೊಡ್ಡ ರಿಫೈನ್ಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟರ್ ಅನ್ನಿಸ್ಕೊಳ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಪ್ರತಿ ವರ್ಷ
ಸುಮಾರು $85 ಬಿಲಿಯನ್ ಹಣವನ್ನು ರಿಫೈನ್ಡ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಮೂಲಕ ಗಳಿಸ್ತಾ ಇದ್ದೀವಿ. ಅಮೆರಿಕ ರಿಫೈನ್ಡ್ ಪೆಟ್ರೋಲಿಯಂ ಮೂಲಕ ಸುಮಾರು 100ರಿಂದ 110 ಬಿಲಿಯನ್ ಅನ್ನು ಗಳಿಸ್ತಾ ಇದೆ. ಪ್ರತಿ ವರ್ಷ ನಾವು 60ರಿಂದ 65 ಮಿಲಿಯನ್ ಟನ್ ಅಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಇದು ಗೆಳೆಯರೆ ರಷ್ಯಾಗೆ ಭಾರತ ತೈಲ ಮಾರಾಟ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.